ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷದ್ವೀಪಗಳನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಒಂದು ಆಹ್ಲಾದಕರವಾದ ದ್ವೀಪವಿದೆ. ನಮ್ಮ ಕರ್ನಾಟಕದ ಸುಂದರ ದ್ವೀಪ ಎಂದೇ ಕರೆಯಲಾಗುವ ಈ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ನಂತಹ ರೋಮಾಂಚಕ ಚಟುವಟಿಕೆಗಳನ್ನು ಮಾಡಬಹುದು. ಈ ದ್ವೀಪ ಇರೋದು ಎಲ್ಲಿ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷದ್ವೀಪಗಳನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿಯೂ ಕೂಡ ಒಂದು ಆಹ್ಲಾದಕರ ದ್ವೀಪವಿದೆ. ಇದನ್ನ ಪಾರಿವಾಳ ದ್ವೀಪ ಅಥವಾ ನೇತ್ರಾಣಿ ದ್ವೀಪ ಅಂತ ಕರೀತಾರೆ. ಕರ್ನಾಟಕದ ಕರಾವಳಿಯಲ್ಲಿರೋ ಈ ದ್ವೀಪವು ಹೃದಯದ ಆಕಾರದ ನೋಟವನ್ನು ನೀಡುತ್ತೆ. ಅರೇಬಿಯನ್ ಸಮುದ್ರದ ಪ್ರಶಾಂತ ಮತ್ತು ನೀಲಾಕಾಶ, ನೀಲಿ ನೀರಿನ ಮೇಲೆ ಏರುತ್ತಿರುವ ಈ ಹೃದಯ ಆಕಾಶದ ದ್ವೀಪವು ಸ್ಕೂಬಾ ಡೈವಿಂಗ್ಗೆ ಅತ್ಯುತ್ತಮ ತಾಣಗಳಲ್ಲಿ ಒಂದಾಗಿದೆ. ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್. ಮುರುಡೇಶ್ವರದಲ್ಲಿರೋ ನೇತ್ರಾಣಿ ದ್ವೀಪ ಕರ್ನಾಟಕದಲ್ಲಿ ಬೆಸ್ಟ್ ಸ್ಕೂಬಾ ಡೈವಿಂಗ್ ತಾಣವಾಗಿ ಜನಪ್ರಿಯವಾಗಿದೆ. ನೇತ್ರಾಣಿ ದ್ವೀಪವು ಮುರುಡೇಶ್ವರದ ಕರಾವಳಿಯಲ್ಲಿದೆ. ತನ್ನ ಮೋಡಿ ಮಾಡುವ ಸೌಂದರ್ಯದಿಂದ ಜನರನ್ನ ಆಕರ್ಷಿಸ್ತಾ ಇದೆ. ಅಲ್ಲದೆ ಹಲವಾರು ಪಾರಿವಾಳಗಳಿಗೆ ಆಶ್ರಯವನ್ನು ನೀಡುತ್ತೆ. ಸ್ಫಟಿಕ ಸ್ಪಷ್ಟವಾದ ನೀರಿನಲ್ಲಿ ಡೈವಿಂಗ್ ಮಾಡೋಕೆ ಹೆಚ್ಚಿನ ಸಂಖ್ಯೆಯ ಸಾಹಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಕರ್ನಾಟಕದಲ್ಲಿ ಸ್ಕೂಬಾ ಡೈವಿಂಗ್ ತಾಣವಾಗಿರುವುದರಿಂದ ಮುರುಡೇಶ್ವರದಲ್ಲಿ ಏಕ ಡೈವ್ಗಳು ಮತ್ತು ಸ್ಕೂಬಾ ಡೈವಿಂಗ್ ಕೋರ್ಸ್ಗಳನ್ನು ನಡೆಸುವ ಬಹು ನಿರ್ವಾಹಕರು ಇದ್ದಾರೆ. ಪ್ರಸಿದ್ಧ ಬಜರಂಗಬಲಿ ದೇವಸ್ಥಾನವೂ ಇದೆ. ಹಾಗಾಗಿ ಇದಕ್ಕೆ ಭಜರಂಗಿ ದ್ವೀಪ ಅಂತ ಸಹ ಕರೆಯಲಾಗುತ್ತೆ. ಇದನ್ನ ನೋಡಲು ಪ್ರತಿ ವರ್ಷ ಸಾವಿರಾರು ಜನರು ಬರ್ತಾರೆ. ಹನುಮಾನ್ ಜಿ ಇಲ್ಲಿಗೆ ಬಂದಿಳಿದಿದ್ರು ಮತ್ತು ಅವರು ರಾಮನ ಮಣ್ಣಿನ ವಿಗ್ರಹವನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಕಡಲ ತೀರದ ಸೌಂದರ್ಯವನ್ನ ಹತ್ತಿರದಿಂದ ನೋಡಬಹುದು. ಬೀಚ್ನಲ್ಲಿ ರೊಮ್ಯಾಂಟಿಕ್ ಆಗಿ ಕಾಲ ಕಳೆಯೋಕೆ, ಸಾಹಸ ಚಟುವಟಿಕೆಗಳನ್ನ ಆನಂದಿಸೋಕೆ ಇದು ಪರ್ಫೆಕ್ಟ್ ಆಗಿದೆ. ಸ್ನೇಹಿತರೊಟ್ಟಿಗೆ, ಕುಟುಂಬದ ಜೊತೆ ಹೋಗೋಕೆ ಯೋಚಿಸಬಹುದು. ಇದು ಪವಿತ್ರ ನಗರವಾದ ಮುರುಡೇಶ್ವರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ವಾಸ್ತವಿಕವಾಗಿ ನೇತ್ರಾಣಿ ದ್ವೀಪವು ಜನವಸತಿ ಇಲ್ಲದ ದ್ವೀಪವಾಗಿದೆ. ಇದನ್ನ ಸ್ಥಳೀಯವಾಗಿ ನೇತ್ರಗೂಡು ಅಂತ ಕರೆಯಲಾಗುತ್ತೆ. ಈ ಸ್ಥಳವು ವೀಕೆಂಡ್ ತಾಣವಾಗಿ ಅತ್ಯುತ್ತಮವಾಗಿದೆ. ಯಾಕಂದ್ರೆ ಇಲ್ಲಿ ಭೇಟಿ ನೀಡೋಕೆ ಹೆಚ್ಚಿನ ಆಯ್ಕೆಗಳಿಲ್ಲ. ಆದ್ರಿಂದ ಜನರು ವಿಶೇಷವಾಗಿ ಸ್ಕೂಬಾ ಡೈವಿಂಗ್ ಆಗಿ ಬರ್ತಾರೆ. ಈ ದ್ವೀಪದ ನೀರು ತುಂಬಾನೇ ಸ್ವಚ್ಛವಾಗಿದೆ. ಈ ಕಾರಣದಿಂದ ನೀವು ಸ್ಕೂಬಾ ಡೈವಿಂಗ್ ಮತ್ತು ಸ್ನೋರ್ಕೆಲಿಂಗ್ ಸಮಯದಲ್ಲಿ ಸಮುದ್ರದೊಳಗೆ ಸುಂದರವಾದ ನೋಟವನ್ನು ಪಡೆಯಬಹುದು. ಈ ಸ್ಥಳವನ್ನ ಅನ್ವೇಷಿಸೋಕೆ 2 ದಿನಗಳು ಸಾಕು. ದೋಣಿ ವಿಹಾರದ ಮೂಲಕ ದ್ವೀಪಕ್ಕೆ ಪ್ರವೇಶ ಮಾಡಬಹುದು. 1.5 ಅಥವಾ 2 ಗಂಟೆಗಳ ಪ್ರಯಾಣದ ನಂತರ ದ್ವೀಪಕ್ಕೆ ತಲುಪಬಹುದು. ರೋಮಾಂಚಕ ದೋಣಿ ವಿಹಾರವು ಮುರುಡೇಶ್ವರದಿಂದ ನೇತ್ರಾಣಿ ದ್ವೀಪಕ್ಕೆ ನಿಮ್ಮನ್ನ ಕರೆದೊಯ್ಯುತ್ತೆ. ನೀರಿನೊಳಗಿನ ಪ್ರಪಂಚದ ಅಗಾಧ ಅನುಭವವನ್ನ ನೀವು ಈ ಸಮಯದಲ್ಲಿ ಪಡಿತೀರಿ. ಸಮುದ್ರದಲ್ಲಿ ನೆಪೋಲಿಯನ್ ವಾರ್ಸೆ, ಕೋಬಿಯಾ, ಸ್ಟೋನ್ ಫಿಶ್, ಬ್ಲಾಕ್ ಟಿಪ್ ಶಾರ್ಕ್, ಗ್ರೇಟಾ ಬರಾಕುಡ ಸೇರಿದಂತೆ ವಿವಿಧ ಪ್ರಭೇದಗಳ ಮೀನನ್ನ ಹೊಂದಿದೆ. ಮುರುಡೇಶ್ವರಕ್ಕೆ ಭೇಟಿ ನೀಡೋಕೆ ಉತ್ತಮ ಸಮಯ ಯಾವುದು? ಮುರುಡೇಶ್ವರಕ್ಕೆ ಭೇಟಿ ನೀಡೋಕೆ ಅಕ್ಟೋಬರ್ನಿಂದ ಏಪ್ರಿಲ್ ಉತ್ತಮ ಸಮಯ ಅಂತ ಪರಿಗಣಿಸಲಾಗಿದೆ. ಮಹಾಶಿವರಾತ್ರಿ ಇಲ್ಲಿ ಒಂದು ಪ್ರಮುಖ ಹಬ್ಬ. ಇದನ್ನ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತೆ. ಸಾಹಸಿಗರು ವಿಶೇಷವಾಗಿ ಸ್ಕೂಬಾ ಡೈವಿಂಗ್ ಆಗಿ ಮುರುಡೇಶ್ವರಕ್ಕೆ ಭೇಟಿ ನೀಡಲು ಯೋಚನೆ ಮಾಡ್ತಾರೆ. ನವೆಂಬರ್ ಜನವರಿವರೆಗಿನ ಭೇಟಿಯು ಸ್ಕೂಬಾ ಡೈವಿಂಗ್ಗೆ ಉತ್ತಮ ಎನ್ನಲಾಗ್ತಾ ಇದೆ. ಮುರುಡೇಶ್ವರವನ್ನ ತಲುಪುವುದು ಹೇಗೆ? ವಿಮಾನದ ಮೂಲಕ ಮುರುಡೇಶ್ವರಕ್ಕೆ ಹೇಗೆ ತಲುಪಬಹುದು? ಮುರುಡೇಶ್ವರಕ್ಕೆ ನೇರ ವಿಮಾನ ಸಂಪರ್ಕ ಇಲ್ಲ. ಹತ್ತಿರದ ವಿಮಾನ ನಿಲ್ದಾಣವು ಮಂಗಳೂರಲ್ಲಿದೆ. ಇದು ಸುಮಾರು 137 ಕಿಲೋಮೀಟರ್ ದೂರದಲ್ಲಿದೆ. ನೀವು ಮಂಗಳೂರು ವಿಮಾನ ನಿಲ್ದಾಣವನ್ನ ಮುಟ್ಟಿದ ನಂತರ ಟ್ಯಾಕ್ಸಿ ತೆಗೆದುಕೊಳ್ಳಬಹುದು. ನಿಯಮಿತ ಬಸ್ ಸೇವೆಗಳು ಮುರುಡೇಶ್ವರ ನಗರಕ್ಕೆ ಉತ್ತಮ ಸಂಪರ್ಕವನ್ನ ಹೊಂದಿದೆ. ಬೆಂಗಳೂರು, ಮೈಸೂರು, ಉಡುಪಿ ಮುಂತಾದ ಸ್ಥಳಗಳಿಂದ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಸುಲಭವಾಗಿ ತಲುಪಬಹುದು. ಮುರುಡೇಶ್ವರವು ಭಾರತದ ಉಳಿದ ಭಾಗಗಳಿಗೆ ರೈಲ್ವೆಯ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ. ನಿಯಮಿತ ರೈಲು ಸೇವೆಗಳು ಮುರುಡೇಶ್ವರಕ್ಕೆ ಮತ್ತು ಅಲ್ಲಿಂದ ಪ್ರತಿದಿನವೂ ಕಾರ್ಯನಿರ್ವಹಿಸುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.